ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನ ನಡೀತಾ ಇದೆ. ಇದನ್ನ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದೇ ತನಿಖೆಗೆ ನಾವು ಸಹಕಾರ ಕೊಡ್ತೀವಿ, ಕಾನೂನು ಚೌಕಟ್ಟಿನಲ್ಲಿ ಹೋರಾಡ್ತೇವೆ ಅಂತ ಹೇಳಿದ್ದಾರೆ. ಈ ತೀರ್ಪಿನ ಬಗ್ಗೆ ಸಿಎಂ ಕೂಡ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಈ ತೀರ್ಪಿನ ಬಗ್ಗೆ ಸಂಭ್ರಮ ಬೇಡ ಅಂತ ವಿಜಯೇಂದ್ರ ಹೇಳಿಕೆ ನೀಡಿದ ವಿಚಾರ, ವಿಜಯೇಂದ್ರ ಅವರಿಗೆ ಅವರದ್ದೇ ಆದ ಸಮಸ್ಯೆಗಳಿದೆ. ಯಡಿಯೂರಪ್ಪ ಅವರ ತೇಜೋವಧೆ ಆಗ್ತಾ ಇದೆ, ಅದ್ರ ಬಗ್ಗೆ ಅವರು ಗಮನ ಹರಿಸಲಿ ಅಂತ ವಾಗ್ದಾಳಿ ಮಾಡಿದ್ದಾರೆ. ನೋಡಿ, ಈ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರುಗಳು ಸಿದ್ದರಾಮಯ್ಯನವರ ಆಪ್ತರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ವಿಜಯೇಂದ್ರ ಅವ್ರಿಗೇನು ಈ ಥರ ತೀರ್ಪು ಬಂದಿದೆ ಅಂತ ಸಂಭ್ರಮಿಸೋದೇನು ಬೇಡ ಅಂತ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರ ತೇಜೋವಧೆ ಆಗ್ತಿದೆ, ಅದ್ರ ಬಗ್ಗೆ ವಿಜಯೇಂದ್ರ ಗಮನ ಹರಿಸಲಿ ಅಂತ ಹೇಳಿದ್ದಾರೆ. ಇವತ್ತು ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸಿಎಂ ಕಾನೂನು ಸಲಹೆಗಾರ ಅಂತ ಎಸ್ ಪೊನ್ನಣ್ಣನವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಸಿಎಂಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸರ್, ಈ ಬಗ್ಗೆ? ಬಿಗ್ ರಿಲೀಫ್ ಅಂತ ಹೇಳೋದಿಲ್ಲ, ಆದರೆ ಇವತ್ತು ಇದರಲ್ಲಿ ಕಾನೂನು ಯಾವುದು ಅಂತ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತೀರ್ಪಿನ ಮೂಲಕ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಕಾನೂನು ಏನು ಹೇಳ್ತದೆ ಅಂತ ಹೇಳುವಂಥದ್ದಂದರೆ, ಲೋಕಾಯುಕ್ತ ಸಂಸ್ಥೆ ಒಂದು ಸ್ವತಂತ್ರವಾದಂಥ ಸಂಸ್ಥೆ ಮತ್ತು ಅವ್ರು ಮಾಡಿರುವಂಥ ತನಿಖೆ ತೃಪ್ತಿಕರವಾಗಿದೆ. ಇದರಲ್ಲಿ CBIಗೆ ಹಸ್ತಾಂತರ ಮಾಡುವಂಥ ಯಾವ ಅಂಶ ಇಲ್ಲ ಅಂತ ಹೇಳುವಂಥ ಮೂರನ್ನು ಹೇಳಿದ್ದಾರೆ. ತೀರ್ಪನ್ನ ಪೂರ್ಣವಾಗಿ ಓದಬೇಕು, ಇನ್ನೂ ಓದಿಲ್ಲ. ಓದಿದ ಮೇಲೆ ಇನ್ನಷ್ಟು ಪ್ರತಿಕ್ರಿಯೆಗಳನ್ನು ಕೊಡ್ಬೋದು. ಆದರೆ ಇದರಲ್ಲಿ CBIಗೆ ಹಸ್ತಾಂತರ ಮಾಡುವಂಥದ್ದು ಯಾವುದೂ ಇಲ್ಲ ಅಂತ ಹೇಳುವಂಥ ವಿಚಾರ ಹೇಳಿ ವಜಾ ಮಾಡಿದ್ದಾರೆ. ಸರ್, ಸಿಎಂ ಬಳಿ ಹೋಗಿದ್ರಿ, ಸಿಎಂ ಬಗ್ಗೆ ಈ ತೀರ್ಪಿನ ಬಗ್ಗೆ ಸಿಎಂ ಏನಾದ್ರು ಸರ್ ನಿಮ್ಮ ಬಳಿ ಏನಾದ್ರು ಹಂಚ್ಕೊಂಡ್ರೆ? ಅಲ್ಲ, CM ಅವರು ಇವಾಗ ಪೂರ್ವಭಾವಿ ಸಭೆಗಳಿಗೆ ತಯಾರಾಗಿದ್ದರು. ತೀರ್ಪು ಇರೋದ್ರಿಂದ ನಾನು ಸ್ವಲ್ಪ 10:30ಗೆ ಹೋಗಿ ಅವ್ರಿಗೆ ತೀರ್ಪು ಬಂದ ನಂತರ ಯಾವ ರೀತಿಯಾದಂಥ ತೀರ್ಪು ಬಂದಿದೆ ಅಂತ ಅವರ ಗಮನಕ್ಕೆ ತರುವಂಥದ್ದನ್ನು ಮಾಡಿದ್ದೀನಿ. ಅವರು ಅದು CBIಗೆ ಹಸ್ತಾಂತರ ಆಗುವಂಥ ಅಂಶಗಳಿಲ್ಲ ಅಂತ ಹೇಳುವಂಥದ್ದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಮತ್ತು ಸ್ವತಂತ್ರವಾಗಿರುವಂಥ ಸಂಸ್ಥೆ ತನಿಖೆ ಕೂಡ ತೃಪ್ತಿಕರ ಅಂತ ಹೇಳಿದ್ದಾರೆ ನ್ಯಾಯಾಲಯ ಅಂತ ಹೇಳುವಂಥದ್ದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಸರ್, ಅರ್ಜಿದಾರ ಮತ್ತೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅನ್ನೋದು ಕೂಡ ಹೇಳಿರುವಂಥದ್ದು. ಅಂದರೆ ಮೂಡಾ CBI ತೀರ್ಪು ಏನು ಕೊಟ್ಟಿದೆ ಅದರ ವಿರುದ್ಧ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಇನ್ನೂ ಸಮಯಾವಕಾಶ ಇದೆ ಅಂತ ಹೇಳ್ತಾರೆ. ಅಲ್ಲ, ಹೋಗ್ಬೋದು. ಅದಕ್ಕೆ ನಾನು ನ್ಯಾಯಾಲಯ ಮತ್ತು ನ್ಯಾಯಬದ್ಧ ಮತ್ತು ಕಾನೂನಾತ್ಮಕ ಪ್ರಕ್ರಿಯೆಗಳಲ್ಲಿ ಯಾರು ಪಾಲ್ಗೊಳ್ತಾರೆ ಸ್ವಾಗತ. ರಾಜಕೀಯ ಷಡ್ಯಂತ್ರಗಳಿಗೆ ಇದನ್ನು ಉಪಯೋಗಿಸ್ಬಾರ್ದು. ಏನು ಈ ಮೂಡಾ ಪ್ರಕರಣ ಇದೆಯಲ್ಲ, ಇಟ್ಸ್ ಅ ಪೊಲಿಟಿಕಲ್ ಕಾನ್ಸ್ಪಿರಸಿ. ಇದರಲ್ಲಿ ಯಾವ ನೈಜತನನೇ ಇಲ್ಲ. ಇದರಲ್ಲಿ ಸುಳ್ಳನ್ನು 100 ಸತಿ ಹೇಳಿದ್ರೆ ಸತ್ಯ ಆಗುತ್ತೆ ಅಂತೇಳಿ ಇವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಕಾನೂನು, ಸಂವಿಧಾನ, ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಗೌರವ ಇದೆ, ನಂಬಿಕೆ ಇದೆ. ಅದರ ನ್ಯಾಯಾಧೀಶರ ಆದೇಶದಂತೆ ನಾವು ಮುಂದುವರಿತೀವಿ. ವಿಜಯೇಂದ್ರ ಅವರು ಮತ್ತೆ ಹೇಳಿರೋದು ಸಂಭ್ರಮ ಬೇಡ, ಇನ್ನೂ ಕಾನೂನು ಹೋರಾಟ ಮುಂದುವರಿಸುವ ಸಾಧ್ಯತೆ ಇದೆ. ಯಾಕೆ ಕಾಂಗ್ರೆಸ್ನವರು ಈಗಲೇ ಸಂಭ್ರಮ ಆಚರಿಸ್ತಾರೆ ಅಂತ? ಸಂಭ್ರಮಿಸ್ತಾ ಇಲ್ಲ, ಈಗಾಗಲೇ ಹೇಳಿದ್ನಲ್ಲ, ಸಂಭ್ರಮಿಸ್ತಾ ಇಲ್ಲ. ಅವ್ರಿಗೆ ಯಾಕೆ ಆ ಥರ ಒಂದು ಭಾವನೆ ಬಂತು ಗೊತ್ತಿಲ್ಲ. ಸಂಭ್ರಮ ಪ್ರಶ್ನೆ ಇಲ್ಲ. ಕಾನೂನಿನಲ್ಲಿ ನಂಬಿಕೆ ಇರೋರು ನಾವು, ಅವ್ರ ಥರ ರಾಜಕಾರಣ ಮಾಡ್ತಾ ಇಲ್ಲ ನಾವು. ಇದರಲ್ಲಿ ನೋಡಿ, ಯಾರ್ಯಾರೇ ಏನೇನು ಮಾಡ್ತಾ ಇದ್ದಾರೆ, ಇದರಲ್ಲಿ ಯಾರ್ದೆಲ್ಲ ಕೈವಾಡ ಇದೆ ಅಂತೇಳಿ ಇಡೀ ಪ್ರಪಂಚಕ್ಕೆ ಜಗತ್ ಜಾಹೀರಾತಾಗಿದೆ. ಅಂದರೂ ಅವರು ಒಂದು ಆತ್ಮಸಾಕ್ಷಿ ಇಲ್ಲದೆ ಮಾತಾಡಿದಾಗ ಏನು ಹೇಳೋದು ಅಂತವ್ರನ್ನ. ಇದಿಷ್ಟು ಶಾಸಕರಾದಂಥ ಪೊನ್ನಣ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಮಕೃಷ್ಣ ಜೊತೆ LN ಸ್ವಾಮಿ, T5 ಬೆಂಗಳೂರು.